ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. 2025 ಡಿಸೆಂಬರ್ 7ರಂದು ನಡೆದಂತಹ ಟಿಇಟಿ ಪರೀಕ್ಷೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು ಆಕ್ಷೇಪಣೆ ಮೀನ್ಸ್ ಅಬ್ಜೆಕ್ಷನ್ಗೆ ಸಲ್ಲಿಸಿರುವಂತಹ ಸಂಖ್ಯೆ ಎಷ್ಟು, ಟಿಇಟಿ ಪರೀಕ್ಷೆಯ ಫಲಿತಾಂಶ ಯಾವಾಗ, ಇದನ್ನು ಕುರಿತು ಶಿಕ್ಷಣ ಇಲಾಖೆ ಏನೆಲ್ಲ ಹೇಳಿದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಡಿಸೆಂಬರ್ 7ರಂದು ನಡೆಸಿದಂತಹ ಈ ಒಂದು ಟಿಇಟಿ ಪರೀಕ್ಷೆಯ ಪೇಪರ್ 1 ಪೇಪರ್ 2ರ ಫಲಿತಾಂಶ ಇದೇ ತಿಂಗಳು ಡಿಸೆಂಬರ್ 23 ಅಥವಾ 24ಕ್ಕೆ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ ಫಲಿತಾಂಶವು ಡಿಸೆಂಬರ್ 31ರಂದು ಪ್ರಕಟಗೊಳ್ಳಲಿದೆ ಎಂದು ಈ ಮುಂಚೆ ಹೇಳಲಾಗಿತ್ತು. ಆದರೆ ಕ್ರಿಸ್ಮಸ್ಗೂ ಮೊದಲೇ ಫಲಿತಾಂಶ ನೀಡುವುದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಅಧಿಕಾರಿಗಳು ಈಗ ಕಾರ್ಯನಿರ್ವಹಿಸುತ್ತಿದ್ದಾರಂತೆ. ಹಾಗೆ ಅಬ್ಜೆಕ್ಷನ್ಗೆ ಹಾಕಿರುವಂತಹ ಅಭ್ಯರ್ಥಿಗಳು ನೋಡಿ, ಟಿಇಟಿ ಪರೀಕ್ಷಾ ಅಭ್ಯರ್ಥಿಗಳು 700 ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದನ್ನ ಕುರಿತಂತೆ ತಜ್ಞರ ಸಮಿತಿ ಶುಕ್ರವಾರ ವರದಿ ನೀಡಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಮತ್ತೊಂದೆಡೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ಒಂದು ಸಮಿತಿ ವರದಿ ಆಧಾರದಲ್ಲಿ ಬದಲಾವಣೆಯಾದಲ್ಲಿ ಅದರ ಆಧಾರದಲ್ಲಿ ಫಲಿತಾಂಶ ಸಿದ್ಧಗೊಳ್ಳುತ್ತದೆ ಎಂದು ಈ ಮೂಲಕ ತಿಳಿದು ಬಂದಿದೆ ಸ್ನೇಹಿತರೆ. ಹಾಗೆ ನೋಡಿ, ಪತ್ರಿಕೆ 1ರಲ್ಲಿ ನೋಂದಣಿ ಮಾಡಿಕೊಂಡಿದ್ದ 85,042 ಅಭ್ಯರ್ಥಿಗಳಲ್ಲಿ 79,394 ಅಂದ್ರೆ 93.35% ಅಭ್ಯರ್ಥಿಗಳು ಹಾಜರಾಗಿದ್ದರು ಪೇಪರ್ 1ಕ್ಕೆ ಅಂತ ಹೇಳಿದ್ದಾರೆ. ಆದರೆ ಅಬ್ಜೆಕ್ಷನ್ಗೆ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಟೋಟಲ್ ಆಗಿ 700. ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಹಾಗೆ ಕೆಲವೇ ದಿನಗಳಲ್ಲಿ ಅಂದ್ರೆ 23-24ಕ್ಕೆ ಟಿಇಟಿ ಪರೀಕ್ಷೆ ಫಲಿತಾಂಶ ಹೊರಬೀಳಲಿದೆ ಅಂತ ಹೇಳ್ತಾ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ. ಎಲ್ಲರಿಗೂ ವಿಶ್ you all the best. Thanks for watching.